ಇರ್ತಾರೆ. So is one of the pillar of Elixir Mix. So welcome Yogi sir. ಓಕೆ, ವೆಲ್, ಇಂದು ನಾವು ಆರೋಗ್ಯ ಮತ್ತು ವೈಟಾಲಿಟಿಗೆ ಸಂಬಂಧಿಸಿದಂತ ಒಂದು ವಿಶಿಷ್ಟ ನ್ಯಾಚುರಲ್ ಫಾರ್ಮುಲೇಷನ್ ಎಲಿಕ್ಸರ್ ಮಿಕ್ಸ್ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಒಂದಾಗಿದ್ದೇವೆ. ಈ ಇನ್ಫಾರ್ಮೇಶನ್ ಅಲ್ಲಿ ಕೃಪಾ ಅವರು ಹೇಳಿದಾಗೆ 12 ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಸಮನ್ವಯಗೊಂಡಿದೆ. ಶರೀರದ ಹಲವು ಫಿಸಿಯೋಲಾಜಿಕಲ್ ಸಿಸ್ಟಮ್ ಏನಿದೆ ಇದ್ರ ಮೇಲೆ ಕೆಲಸ ಮಾಡುವಂತೆ ಇದನ್ನು ವಿನ್ಯಾಸ ಮಾಡಲಾಗಿದೆ. ಈ ಎಲಿಕ್ಸರ್ ಮಿಕ್ಸ್ ಸಾಮಾನ್ಯ ಸಪ್ಲಿಮೆಂಟ್ ಅಲ್ಲ, ಇದೊಂದು ಮಲ್ಟಿ ಟಾರ್ಗೆಟೆಡ್ ವೆಲ್ನೆಸ್ ಅಪ್ರೋಚ್ ಹೊಂದಿರುವಂತಹ ಫಾರ್ಮುಲೇಷನ್. ಸರಳವಾಗಿ ಹೇಳೋದಿದ್ರೆ ಎನರ್ಜಿ ಇರ್ಬೋದು, ಸ್ಟೆಮಿನಾ, ನಮ್ಮ ಬಾಡಿ ಸರ್ಕ್ಯುಲೇಷನ್, ರಿಲ್ಯಾಕ್ಸೇಷನ್, ಈ 4 ಪಿಲ್ಲರ್ಸ್ ಗಳ ಮೇಲೆ ಈ ಫಾರ್ಮುಲೇಷನ್ ಕೆಲಸ ಮಾಡ್ತದೆ. ಓಕೆ, ಇನ್ನು ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳಲಿಕ್ಕೆ ಈ ಫಾರ್ಮುಲೇಷನ್ ನ ಸೈಂಟಿಫಿಕ್ ಲಾಜಿಕ್ ಮತ್ತು ಇಂಗ್ರೀಡಿಯೆಂಟ್ ನ ಮೆಕ್ಯಾನಿಸಮ್ ಬಗ್ಗೆ ನಾವು ಮಾತನಾಡ್ತೇವೆ. ಈಗ ಮೊದಲಿಗೆ ಟ್ರಿಚಿಲಾ ಕ್ಯಾಟಿಗುವಾ ಅಂತ ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ. ಟ್ರಿಚಿಲಾ ಓಕೆ, ಟ್ರಿಚಿಲಾ ಅಂತ ಹೇಳಿದ್ರೆ ಇದೊಂದು ಬ್ರೆಜಿಲ್ನ ಉತ್ತರದ ಭಾಗದಲ್ಲಿ ಅಮೆಜಾನ್ ಕಾಡಿನಲ್ಲಿ ಕಂಡುಬರುವಂತ ಒಂದು ಬ್ರೆಜಿಲಿಯನ್ ಗಿಡ. ಇದೊಂದು ಗಿಡಮೂಲಿಕೆ ಔಷಧ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ತೊಗಟೆಯನ್ನು ನಮ್ಗೆ ಸಾಮಾನ್ಯವಾಗಿ ಆ ಕಾಲದ ಇದರ ಗುಣಲಕ್ಷಣ ಅಂತ ಹೇಳಿದ್ರೆ ಸೆಕ್ಸ್ಚುಯಲ್ ಕಾಮೋತ್ತೇಜಕ ಗುಣಲಕ್ಷಣ ಇರುವಂತ ಹಾಗೂ CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಿದೆ ಅದನ್ನು ಉತ್ತೇಜನ ಮಾಡುವುದಕ್ಕಾಗಿ ಇದನ್ನು ಪರಿಗಣಿಸಲಾಗ್ತಿತ್ತು. ಈ ತೊಗಟೆಯನ್ನು ಕಷಾಯ ಮಾಡಿ ಕುಡಿತಾ ಇದ್ರು. ನರಗಳ ನ್ಯೂರಾನ್ ಏನು ಸ್ಟ್ರೆಸ್ ಇದೆ ಅಥವಾ ಜನರಿಗೆ ಕಾಗ್ನೇಟಿವ್ ಅಥವಾ ಬ್ರೈನ್ ಅಲ್ಲಿರುವಂತಹ ಸ್ಮರಣ ಶಕ್ತಿಯ ಕುಂದುಕೊರತೆ ಇರಬಹುದು ಅಥವಾ ಲೈಂಗಿಕ ದೌರ್ಬಲ್ಯ, ಇವುಗಳಿಗೆ ಇದನ್ನು ಸಾಂಪ್ರದಾಯಿಕವಾಗಿ ಅವರು ಬಳಸ್ತಾ ಇದ್ರು ಅಮೆಜಾನ್ ಕಾಡಿನಲ್ಲಿ. ಸೊ ಇದರ ಔಷಧೀಯ ಗುಣಗಳ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋದ್ರೆ ಶತಮಾನಗಳಿಂದ ನಾವು ಇದರ ತೊಗಟೆಯ ಎಲೆಗಳನ್ನು ಬ್ರೆಜಿಲ್ ಅಥವಾ ದಕ್ಷಿಣ ಅಮೆರಿಕದ ಸ್ಥಳೀಯ ಏನು ಜನ ಸಮುದಾಯ ಇದೆ ಇವರು ಬೇರೆ ಬೇರೆ ಕಾಯಿಲೆಗಳಿಗೆ ಇದನ್ನು ಚಿಕಿತ್ಸೆ ಕೊಡ್ತಾ ಇದ್ರು. ಇದರ ಟಾನಿಕ್ ಮಾಡಿ ಕುಡಿಯುವಂತಹದ್ದು, ಬಾಡಿ ಇನ್ಫ್ಲಮೇಷನ್ ಏನು ಉರಿಯೂತ ಅಂತ ಹೇಳ್ತೇವೆ, ಇದರ ಗುಣಲಕ್ಷಣ ಇದಕ್ಕೆಲ್ಲ ಜನ ಬಳಸ್ತಾ ಇದ್ರು. ಆದ್ರೆ ಆಧುನಿಕ ಹರ್ಬಲ್ ಮೆಡಿಸಿನ್ ಆಗಿ ಇದನ್ನು ಟ್ರಿಚಿಲಾ ಕ್ಯಾಟಿಗುವಾವನ್ನು ಗಿಡಮೂಲಿಕೆ ಔಷಧಿ ಮತ್ತು ಇದರ ಪೊಟೆನ್ಷಿಯಲ್ ಸಂಭಾವ್ಯ ಚಿಕಿತ್ಸೆ ಏನಂತ ಹೇಳ್ತೇವೆ ಅಪ್ಲಿಕೇಶನ್, ಇದು ಅನ್ವಯ ಆಗುವಂತೆ ವ್ಯಾಪಕವಾಗಿ ಇದು ಗುರುತಿಸಲ್ಪಟ್ಟಿದೆ. ಇದರ ಪ್ರಯೋಜನಗಳ ಬಗ್ಗೆ ಮಾತಾಡೋದಿದ್ರೆ ಇದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಇದರಲ್ಲಿ ನಾವೇನ್ ಹೇಳ್ತೇವೆ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಇದರಲ್ಲಿದೆ. ನಮ್ಮ ಜೀವಕೋಶಗಳ ಹಾನಿ, ನಮ್ಮ ದೇಹ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಇಟ್ ಈಸ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್, ಕೋಟ್ಯಾಂತರ ಜೀವಕೋಶಗಳಿಂದ ನಮ್ಮ ದೇಹ ಮಾಡಲ್ಪಟ್ಟಿದೆ. ಸೆಲ್ಸ್ ಇರ್ಬೋದು, ಟಿಶ್ಯೂಸ್ ಇರ್ಬೋದು, ಆರ್ಗನ್ಸ್, ಸಿಸ್ಟಮ್ಸ್, ಬಾಡಿ ಈ ರೀತಿ ಆಗಲ್ಪಟ್ಟಿದೆ. ಇದರಲ್ಲಿ ಬರುವಂತಹ ಪ್ರತಿಯೊಂದು ಸೆಲ್ಲಿನ ಏನ್ ಹೇಳ್ತೇವೆ ಉರಿಯೂತ, ಆಕ್ಸಿಡೇಷನ್, ಅದರ ಒತ್ತಡವನ್ನು ರಕ್ಷಿಸಲಿಕ್ಕೆ ಸಹಾಯ ಆಗುವಂತ ಇದನ್ನು ಉಪಯೋಗಿಸ್ತಾ ಇದ್ರು ಜನ. ಆಂಟಿ ಇನ್ಫ್ಲಮೇಟ್ ಆಗಿ, ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಗಾಯಗಳಾದ್ರೆ ನಮ್ಗೆ ಹೇಗೆ ದೇಹದ ಹೊರಗಡೆ ಕಾಣಿಸ್ತದೋ ಅದೇ ರೀತಿ ದೇಹದ ಒಳಗಡೆ ಇರುವಂತ ಗಾಯಗಳು ಕಣ್ಣಿಗೆ ಕಾಣಿಸುವುದಿಲ್ಲ, ಇಟ್ ಇಸ್ ನಾಟ್ ಟ್ಯಾಂಜಿಬಲ್, ಇದನ್ನು ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೇವೆ. ಇದು ಜಾಸ್ತಿ ಆದಾಗ ನಮ್ಗೆ ನಮ್ಮ ಆರ್ಗನ್ ಅಲ್ಲಿ ಬೇರೆ ಬೇರೆ ರೋಗಗಳು ಬರ್ತದೆ. ಇದನ್ನು ನಿವಾರಣೆ ಮಾಡುವಂತ ಗುಣ ಇದರ ಟ್ರಿಚಿಲಾದಲ್ಲಿ ಇದೆ. ನೀವು ನೋಡ್ಬೋದು ಈ ಕಾಡಿನ ಜನರು ಇದನ್ನು ಹೇಗೆ ಅವರ ಮೆಡಿಸಿನ್ ಆಗಿ ಉಪಯೋಗಿಸ್ತಾ ಇದ್ರು ಅಂತ. ಸೊ ಇದರಲ್ಲಿ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್, ಸೋಂಕು ನಿವಾರಕ ಇರ್ಬೋದು, ಬ್ಯಾಕ್ಟೀರಿಯಾ. ಇವಾಗ ನಮಗೆ
ಕೊರೋನಾದ ಟೈಮಲ್ಲಿ ಇವರು ಹೇಳಿದಾಗೆ ಕೊರೋನಾ ಬರುತ್ತೆ, ಶೀತ ಬರುತ್ತೆ, ಬೇರೆ ಬೇರೆ ಶಿಲೀಂಧ್ರಗಳಿಂದ, ಬ್ಯಾಕ್ಟೀರಿಯಾಗಳಿಂದ, ವೈರಸ್ಗಳಿಂದ ಬರುವಂತ ಈ ಫಂಗಲ್ ಇನ್ಫೆಕ್ಷನ್ ಅನ್ನು ಈ ಒಂದು ಟೀಕೆ ಟ್ರಿಚುಲಾ ಕ್ಯಾಟೆಗೋದಿಂದ ಅಲ್ಲಿ ಜನ ಉಪಯೋಗಿಸ್ತಾ ಇದ್ರು. ಹಾಗೂ ದೇಹದಲ್ಲಿ ಬರುವಂತ ಫೆಟಿಗ್ಯೂ ಅಥವಾ ಪೇನ್ಸ್ ಇದನ್ನು ನಿವಾರಣೆ ಮಾಡ್ಲಿಕ್ಕೆ ಕೂಡ ನಮ್ಮ ಮಸಲ್ ಪೇನ್ ಇರ್ಬೋದು ಅಥವಾ ಗಂಟು ನೋವು ಇರ್ಬೋದು, ಈಗ ನಾವು ಏನು ತಲೆನೋವು, ಜ್ವರ ಇಂಥದ್ದೆಲ್ಲ ಬರುವಾಗ ಅಲ್ಲಿ ಜನ ಇದನ್ನು ಉಪಯೋಗಿಸ್ತಾ ಇದ್ರು. ನ್ಯೂರೋಪ್ರೊಟೆಕ್ಟಿವ್ ಇಫೆಕ್ಟ್ಸ್, ನರಗಳನ್ನು ರಕ್ಷಿಸಲಿಕ್ಕೆ ಅಥವಾ ನಮ್ಗೆ CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಬರುವಂತ ಆಲ್ಝೈಮರ್ಸ್ ಇರ್ಬೋದು, ಪಾರ್ಕಿನ್ಸನ್ಸ್ ಇರ್ಬೋದು, ನರ ಕ್ಷೀಣ ದೌರ್ಬಲ್ಯ ಆಗುವಂತದ್ದು, ಇದನ್ನೆಲ್ಲ ಗುಣ ಮಾಡ್ಲಿಕ್ಕೆ ಇದನ್ನು ಅವರು ಉಪಯೋಗಿಸ್ತಾ ಇದ್ರು. ಸೊ ಇಂಥ ಒಂದು ಅದ್ಭುತವಾದ, ನಾನು ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಷ್ಟು ನಿಮ್ಗೆ ಸೂಕ್ಷ್ಮವಾಗಿ ಈ ಒಂದು ಅದ್ಭುತವಾದಂತಹ ಮೆಡಿಸಿನ್ 12 ಮೆಡಿಸಿನ್ ಅಲ್ಲಿ ಈ ಮೆಡಿಸಿನ್ ಇದರಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಈಗ ಇದರಲ್ಲಿ ಬರುವಂತ ಎರಡನೇ ಪ್ರಾಪರ್ಟಿ, ಇದು ಸೆರೆನ್ ರೆಪೆನ್ಸ್ ಅಂತ, ಸೆರೆನೋವಾ ರೆಪೆನ್ಸ್ ಅಂತ ಹೇಳ್ತೇವೆ. ಏನಪ್ಪಾ ಇದು ನೇಚರ್ ಇಂದ ಸಿಗುವಂತ ಒಂದು ಪ್ರಾಕೃತಿಕ ಬಹುಮುಖ ಪರಿಹಾರ ಅಂತ ಹೇಳ್ತೇವೆ, ವರ್ಸಟೈಲ್ ರೆಮಿಡಿ. ಇದನ್ನು ನಾವು ಸಾಮಾನ್ಯವಾಗಿ ಸಾಪೊಮೆಟೊ ಅಂತ ಕೂಡ ನಾವು ಕರಿತೇವೆ. ಆಗ್ನೇಯ ನಮ್ಮ ಯುನೈಟೆಡ್ ನಲ್ಲಿ ಅಲ್ಲಿ ಜನ ಇದು ಹಾಗೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ನೋಡಿದ್ರೆ ತಾಳೆ ಮರ ತುಂಬಾ ಉದ್ದ ಇರ್ತದೆ. ಇದೊಂದು ಚಿಕ್ಕ ಒಂದು 10 ಫೀಟ್ ನ ಒಳಗಡೆ ಇರುವಂತ ಒಂದು ತಾಳೆದ ಮರದ ರೀತಿಯಲ್ಲಿ ಇರುವಂತ ಹಣ್ಣು. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾವೆಲ್ಲ ಮರೆತು ಹೋದಂತ ಈ ಹಣ್ಣುಗಳು, ಯಾರಾದ್ರೂ ತಾಳೆ ಹಣ್ಣು ಈಗ ತಿಂತಾರ ನನಗೆ ಗೊತ್ತಿಲ್ಲ. ಮುಂಚೆ ನಾವು ಚಿಕ್ಕದಿರುವಾಗ ನಮ್ಗೆ ಹೋಗುವಾಗ ಇದು ತಾಳೆ ಹಣ್ಣು ಬಿದ್ರೆ ಸರಿಯಾಗಿ ತಿಂತಾ ಹೋಗ್ತಾ ಇದ್ವಿ. ಬಟ್ ಇವಾಗೆಲ್ಲ ನಾವು ಇದನ್ನು ಮರಿತಾ ಇದ್ವಿ. ಹಾಗಾಗಿ ನಮ್ಗೆ ರೋಗಗಳು ಜಾಸ್ತಿ ಬರುತ್ತೆ. ಅದಕ್ಕೆ ಹಿಪೋಕ್ರಟಿಸ್ ಹೇಳಿದ್ದು, ನೀನು ತಿನ್ನುವ ಆಹಾರದಲ್ಲಿಯೇ ಏನಿರ್ಲಿ ಮೆಡಿಸಿನ್ ಇರ್ಲಿ ಅಂತ. ನಾವು ಇದನ್ನೆಲ್ಲ ತಿನ್ನುವುದನ್ನು ಬಿಟ್ಟಿದ್ದೇವೆ, ಜಂಕ್ ಫುಡ್ ತಿಂತೇವೆ. ಇದೆಲ್ಲ ನಾವು ನಮ್ಮ ಮಕ್ಳಿಗೆ ಕೊಟ್ರು ಅವರು ತಿನ್ನಲ್ಲ. ಏನಪ್ಪಾ ಇದೆಲ್ಲ ನೀನು ಯಾವ ಕಾಲದಲ್ಲಿ ಇದ್ಯಾ ಅಂತ. ನಮ್ಗೆ ಪಿಜ್ಜಾ ಕೊಡು, ಬರ್ಗರ್ ಕೊಡು, ಏನೋ ಟೇಸ್ಟಿಂಗ್ ಇರುವಂತದ್ದನ್ನು ತಿಂತಾರೆ, ನಮ್ಮ ಮನೇಲಿ ತಿನ್ನಲ್ಲ. ಹಾಗಾಗಿ ಈ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅನ್ನು ನಾವು ಮರೆತ ಕಾರಣ ಈಗ ನಾವು ತಿನ್ನದೇ ಇದ್ದ ಕಾರಣದಿಂದ ಬರುವಂತ ರೋಗವನ್ನು ಡಿಫಿಷಿಯನ್ಸಿ ಡಿಸಾರ್ಡರ್ ಅಂತ ಹೇಳ್ತೇವೆ. ನಾವು ಆಹಾರದಲ್ಲಿ ತಿಂದಿದ್ರೆ ಇವಾಗ ಈ ರೋಗಗಳು ಬರ್ಲಿಕ್ಕಿಲ್ಲ. ಈಗ ನಮ್ಮ ಮುಂದೆ ಡಾಕ್ಟರ್ ಇದ್ದಾರೆ, ಈ ಪ್ರೆಸೆಂಟೇಶನ್ ಆದ್ಮೇಲೆ ಅದ್ರ ಬಗ್ಗೆ ಎಲ್ಲ ಹೇಳಲಿಕ್ಕಿದ್ದಾರೆ. ಆ ರೋಗಗಳು ಯಾಕೆ ಬರ್ತವೆ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ತಿಂದಿಲ್ಲ, ಹಾಗಾಗಿ ಇದರಿಂದ ಬಂದಿದೆ. ಇದು ಸಾಂಪ್ರದಾಯಿಕ ಔಷಧೀಯ ಗುಣ ಇದೆ ಇದರಲ್ಲಿ. ಇದ್ರ ಬಗ್ಗೆ ನಾವು ಹೇಳುವುದಿದ್ರೆ BPH ಅಂತ, ಈಗೆಲ್ಲ ಸಾಮಾನ್ಯವಾಗಿ ನಾವು ಜನ ಎದುರಿಸ್ತಿರುವಂತ ಪ್ರಾಬ್ಲಮ್, ಬೆನಿನ್ ಪ್ರಾಸ್ಟೆಟಿಕ್ ಹೈಪೋಪ್ಲಾಸಿಯಾ ಅಂತ ಏನ್ ನಾವು ಹೇಳ್ತೇವೆ. ನಮ್ಮ ಏನ್ ಹೇಳ್ತೇವೆ, ಈ ಗ್ಲ್ಯಾಂಡ್ ದೊಡ್ಡದಾಗುವಂತದ್ದು, ಯುರಿನರಿ ಟ್ರ್ಯಾಕ್, ಅಥವಾ ನಮ್ಗೆ ಯೂರಿನ್ ಕಂಟ್ರೋಲ್ ಆಗುದಿಲ್ಲ. ಈಗ ಒಂದು 60-65 ವರ್ಷ ಆದ್ರೆ ಕಂಟ್ರೋಲ್ ಆಗುದಿಲ್ಲ. ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರ್ಗಳು ಬರುವಂತದ್ದು, ಇದ್ರ ಬಗ್ಗೆ ನಾವು ತುಂಬಾ ಕೇಳ್ತಾ ಇದ್ದೇವೆ. ಸಾಮಾನ್ಯವಾಗಿ ಕೆಲವರಿಗೆ ರಾತ್ರಿಯಲ್ಲಿ ಅಥವಾ ಜೋರು ಯೂರಿನ್ ಪಾಸ್ ಮಾಡುವಾಗ ಓಡುವಂತದ್ದು, ಯೂರಿನ್ ಬರ್ತಾ ಇದೆ, ಯಾರ ಮನೆಗಾದ್ರೂ ಹೋದ್ರೆ ನಿಮ್ ಟಾಯ್ಲೆಟ್ ಯೂಸ್ ಮಾಡ್ಬೋದ ಅಂತ ಹೇಳುವಂತ ಪರಿಸ್ಥಿತಿ ಬರ್ತಾ ಇದ್ರೆ, ಇದಕ್ಕೆ ಈ ನಮ್ಮ ಏನು ಸೆರೆನ್ ರೆಪೆನ್ಸ್ ಇದೆ, ಇದು ಆ ಕಾಲದಲ್ಲಿ ಜನ ಅಲ್ಲಿ ಯೂಸ್ ಮಾಡ್ತಾ ಇದ್ರು. ಇದು ನಮಗೆ ಔಷಧೀಯ ಗುಣ ಇದೆ ಇದರಲ್ಲಿ. ಇದಿಷ್ಟು ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿರುವಂತ ಆಂಟಿ ಆಕ್ಸಿಡೆಂಟ್ ಇಫೆಕ್ಟ್ಸ್ ಇರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಮೂತ್ರಪಿಂಡದ ಸಮಸ್ಯೆ, ಹಾರ್ಮೋನ್ ಇಂಬ್ಯಾಲೆನ್ಸ್, ಟೆಸ್ಟೋಸ್ಟೆರಾನ್, ಇದ್ರ ಬಗ್ಗೆ ನಾನು ಕಳೆದ ಸಲ ಕೂಡ ಹೇಳಿದ್ದೇನೆ. ಟೆಸ್ಟೋಸ್ಟೆರಾನ್ ಅಂತ ಹೇಳುವಂತ ಹಾರ್ಮೋನು ನಮ್ಮ ದೇಹದಲ್ಲಿ ನಮಗೆ ಸೆಕ್ಸುವಲ್ ಡಿಸ್ಫಂಕ್ಷನ್ ಆಗದಾಗೆ, ಇನ್ಕ್ರೀಸ್ ಆದಾಗೆ, ಯುವಕರಲ್ಲಿ ಅಥವಾ ಪ್ರಾಯ ಆದಾಗೆ ಇದರ ಕೊರತೆ ಆಗ್ತದೆ. ಅಂತವರು ಇದನ್ನು ಆಹಾರದಲ್ಲಿ ತಿನ್ಬೇಕು, ನಮ್ಗೆ ಸಿಗೋದಿಲ್ಲ. ಹಾಗಾಗಿ ನಾವು ಇದನ್ನು ಎಲಿಕ್ಸರ್ ಮಿಕ್ಸ್ ಅಲ್ಲಿ ಆಡ್ ಮಾಡಿದ್ದೇವೆ. ಇನ್ನೊಂದು ಮುಖ್ಯವಾಗಿ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಕೂದಲಿನ ಸಮಸ್ಯೆ. ಲೇಡೀಸಿಗಾದ್ರೆ ಕೂದಲು ಉದುರುತ್ತದೆ ಅಂತ ಹೇಳ್ತಾರೆ.
ಹಾಗೆ ಲೇಡೀಸಿಗೆ ಮೊಡವೆಗಳಾಗ್ತದೆ, ಕೂದಲು ಉದುರ್ತದೆ. ಆದ್ರೆ ಪುರುಷರಲ್ಲಿ ಬೋಳು ತಲೆ ಆಗ್ತದೆ, ಬಾಳ್ಡಿ ಆಗ್ತಾರೆ. ಇಂಥದ್ದನ್ನು ಸುಧಾರಿಸಲಿಕ್ಕೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡುವಂತ ಕಾಸ್ಟ್ಲಿ ಇದಕ್ಕೆ ಹೋಗ್ಬೇಕಾಗುತ್ತೆ. ಆದ್ರೆ ಈ ಹಣ್ಣನ್ನು ನಾವು ಎಲಿಕ್ಸರ್ ಮಿಕ್ಸ್ ಅಲ್ಲಿ ಆಡ್ ಮಾಡಿದ್ದೇವೆ. ಈ ಎಲ್ಲ ಸಮಸ್ಯೆಗಳಿಗೆ ಇದು ಎಲ್ಲ ರೋಗಗಳಿಗೆ ಹೇಗೆ ಪರಿಹಾರ ಸಿಗುತ್ತೆ ಅಂತ ಹೇಳುವುದು ಕೊನೆಗೆ ನಾವು ನಮ್ಮ ಟೆಸ್ಟಿಮೋನಿಯಲ್ ಪಾರ್ಟ್ ಅಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಮುಂಚಿತವಾಗಿ ಇದರಲ್ಲಿ ಏನಿದೆ ಅಂತ ಹೇಳುವುದನ್ನು, ಇಂಗ್ರೀಡಿಯೆಂಟ್ ಏನಿದೆ ಅಂತ ಹೇಳುವುದನ್ನು ಇಲ್ಲಿ ನಾನು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಹಾಗೆ ಸಾಮಾನ್ಯವಾಗಿ ಇದೊಂದು ಲೋ ಲಿಬಿಡೋ ಅಥವಾ ಸೆಕ್ಸುವಲ್ ಡಿಸ್ಫಂಕ್ಷನ್ಗೆ ಅಂತೇಳಿ ಮಾಡಿದಂತ ಒಂದು ಅದ್ಭುತವಾದಂತ ಎಲಿಕ್ಸರ್, ಅಮೃತ. ಹಾಗಾಗಿ ಅದರ ಗುಣ ಕೂಡ ಇದರಲ್ಲಿ ಇದೆ. ಮಕ್ಕಳಾಗದೇ ಇದ್ದವರಿಗೆ ಅಥವಾ ಫಲವತ್ತತೆ ಅಥವಾ ಗುಣಮಟ್ಟದ ವೀರ್ಯ ಉತ್ಪಾದನೆ ಆಗದೇ ಇದ್ದವರಿಗೆ ಈ ಸಿರೆನರಿಪೆನ್ಸ್ ಅಂತ ಹೇಳುವಂತ ಹಣ್ಣಲ್ಲಿ ಬೆನಿಫಿಟ್ ಇದೆ. ಅದನ್ನು ನಾವು ಎಲಿಕ್ಸರ್ ಮಿಕ್ಸ್ ಅಲ್ಲಿ ಮಿಕ್ಸ್ ಮಾಡಿದ್ದೇವೆ ಅಂತ ಹೇಳೋದು ತುಂಬಾ ಸಂತೋಷ ಪಡ್ತದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಹೃದಯದ ಆರೋಗ್ಯ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, LDL HDL ಬಗ್ಗೆ ಎಲ್ರಿಗೂ ಗೊತ್ತಿದೆ. ಇವಾಗ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್, ರಕ್ತ ಪರಿಚಲನೆ ಇರ್ಬೋದು, ಇದಕ್ಕೆ ಇದು ಉಪಯುಕ್ತ ಆಗುತ್ತೆ. ಈಗ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಈಗ ಮೂರನೇದ್ದು ಬಂದು ನಮ್ಗೆ ಕುರ್ಕುಬಿಟಾ ಮೊಸ್ಚಾಟೊ ಅಂತ. ಇದು ಒಂದು ಕುಂಬಳಕಾಯಿ ತರ ಇದೆ. ಇದು ಕುಂಬಳಕಾಯಿಯೇ, ಬಟರ್ ನಟ್ ಅಂತ ಹೇಳ್ತೇವೆ ಇದನ್ನು, ಬಟರ್ ನಟ್ ಅಂತ ಕೂಡ ಕರೀತಾರೆ. ಇದು ಯಾವ ರೀತಿ ನಮಗೆ ಕೆಲಸ ಮಾಡುತ್ತೆ ದೇಹದಲ್ಲಿ ಅಂತ ಹೇಳಿದ್ರೆ, ಇಟ್ ಇಸ್ ಅ ವೆರಿ ಯೂಸ್ಫುಲ್ ಫ್ರೂಟ್. ಇದು ಆಂಟಿ ಇನ್ಫ್ಲಮೇಟರಿ ಆಗಿ, ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಉರಿಯೂತ ಅಂತ ಹೇಳ್ತೇವೆ ದೇಹದ ಒಳಗಡೆ. ನಾವು ತುಳುವಲ್ಲಿ ಹೇಳಿದ್ರೆ ಅಂತ ಗಾಲ್ ಮೇಲೆ ಆಗ್ತದಂತೆ, ಏಜ್ ಆದವರು ಹೇಳ್ತಾರೆ, ಆಯಾಸ ಆಗುವಂತದ್ದು. ಇದು ಇನ್ಫ್ಲಮೇಷನ್. ಇದರಿಂದ ಏನಾಗುತ್ತೆ, ನಾವು ಗೌಟ್ ಆಗುವಂತದ್ದು ಅಥವಾ ಆರ್ಥ್ರೆಟಿಕ್ ಪ್ರಾಬ್ಲಮ್ ಬರುವಂತದ್ದು, ಇದೆಲ್ಲ ನಮ್ಮ ಕೈಯಲ್ಲಿ ಕೊಕ್ಕೆ ಆಗುವಂತದ್ದು ನೀವೆಲ್ಲ ನೋಡಿರ್ಬೋದು. ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಯ ಬೆನಿಫಿಟ್ ಇದರಲ್ಲಿದೆ. ಮಧುಮೇಹ, ಸಕ್ಕರೆ ಕಾಯಿಲೆ, ಸಕ್ಕರದ ಮಟ್ಟವನ್ನು ಇದು ನಿಯಂತ್ರಿಸುತ್ತದೆ. ಆಂಟಿ ಕ್ಯಾನ್ಸರ್ ಆಗಿ, ಕ್ಯಾನ್ಸರ್ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಬಾಡಿ ಆಸಿಡೋಸಿಸ್ ಲೀಡ್ಸ್ ಟು ಆಲ್ ದ ಡಿಸೀಸಸ್. ಬಟ್ ಕ್ಯಾನ್ಸರ್, ನಮ್ಮ ಬ್ಲಡ್ಡಿನ pH 7.365 ಇರಬೇಕು ಎನಿ ಪಾಯಿಂಟ್ ಆಫ್ ಟೈಮ್. ಅದು 5.8 ಹೋದಾಗ ನಮ್ಮ ದೇಹದ ಯಾವುದೇ ಒಂದು ಭಾಗದಲ್ಲಿ ಕ್ಯಾನ್ಸರ್ ಆಕ್ಟಿವೇಟ್ ಆಗುತ್ತೆ. ಅಂಥದ್ದನ್ನು ನಿಯಂತ್ರಿಸುವಂತ ಕೆಲಸ ಇದರಲ್ಲಿ ಆಗುತ್ತೆ. ಹೃದಯ ರಕ್ತನಾಳದ ಆರೋಗ್ಯ, ಕ್ಷಮಿಸಿ, ಓಕೆ, ಹೃದಯ ರಕ್ತನಾಳದ ಆರೋಗ್ಯ, ಫೈಬರ್ ಇರ್ಬೋದು, ಪೊಟ್ಯಾಸಿಯಂ ಇರ್ಬೋದು, ಇಂಥ ನಮ್ಮ BP, ಬ್ಲಡ್ ಪ್ರೆಷರ್ಸ್ ಇರ್ಬೋದು, ಜಠರ, ಪ್ರಿಬಯೋಟಿಕ್, ಪ್ರೋಬಯೋಟಿಕ್, ಅಥವಾ ನಾವೇನ್ ಹೇಳ್ತೇವೆ ಗಟ್ ಪ್ರಾಬ್ಲಮ್, ಇದನ್ನು ಕೂಡ ಇದರಲ್ಲಿ ಸುಧಾರಿಸುತ್ತೆ ಅಂತ ಅದ್ಭುತವಾದಂತಹ ಒಂದು ಇಂಗ್ರೀಡಿಯೆಂಟ್ ಇದರಲ್ಲಿ ಆಡ್ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತೇನೆ. ನಮ್ಮ ಇಮ್ಯೂನ್ ಸಪೋರ್ಟ್ ಇರ್ಬೋದು, ವಿಟಮಿನ್ ಸಿ, ಇದನ್ನೆಲ್ಲ ವೂಂಡ್ ಹೀಲಿಂಗ್, ನಮ್ ಗಾಯ ಆದ್ರೆ ಕೆಲವರಿಗೆ ಗುಣ ಆಗಲ್ಲ, ಸಕ್ಕರೆ ಕಾಯಿಲೆ ಇದ್ದವರು ಅಂತ ಹೇಳ್ತೇವೆ. ಟಿಶ್ಯೂಸ್, ಮಸಲ್ ಪೇನ್ ಆಗುವಂತದ್ದು, ಅಥವಾ ನಾವೊಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದಾಗ ಮಸಲ್ ಪೇನ್ ಆಗುತ್ತೆ, ಇದನ್ನು. ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಪ್ಯಾರಸೈಟ್ಸ್ ಅಂತ ಹೇಳ್ತೇವೆ, ಇದಕ್ಕೆ ಕೆಲಸ ಮಾಡುತ್ತೆ. ತುಂಬಾ ಅದ್ಭುತವಾದಂತ ಮಿಕ್ಸ್ ಇದು. ಓಕೆ, ನೆಕ್ಸ್ಟ್ ಬಂದು ಪಂಕ್ಚರ್ ವೈನ್. ಪಂಕ್ಚರ್ ವೈನ್ ಅಂತ ಹೇಳಿದ್ರೆ, ಇದನ್ನು ಅದರ ಹೆಸರಲ್ಲೇ ಇದೆ ಪಂಚರ್ ಅಂತ. ಇದು ನಮ್ಮ ಟೈರ್ ಅನ್ನು ಕೂಡ ಪಂಚರ್ ಮಾಡುವಂತ, ಇದೊಂದು ಸ್ಟಾರ್ ತರ ಇರುವಂತ ಬಳ್ಳಿ, ನಿಮ್ಗೆ ಪಿಕ್ಚರ್ ಅಲ್ಲಿ ಕಾಣಿಸ್ಬೋದು. ಇದು ತುಂಬಾ ಸ್ಟ್ರಾಂಗ್ ಇದೆ. ನಮ್ಮ ಟೈರ್ಗಳು ಹೇಗೆ ಪಂಚರ್ ಆಗ್ತದೆ ಅದೇ ರೀತಿ ನಮ್ಗೆ ನೋಡ್ಲಿಕ್ಕೆ ಸಿಗುವಂತದ್ದು ಇದು. ಇದು ಸಾಮಾನ್ಯವಾಗಿ ಶೀತೋಷ್ಣ ಪ್ರದೇಶದಲ್ಲಿ ಇದು ಸಿಗುತ್ತೆ, ಒಂದು ಸ್ಟಾರ್ ಶೇಪ್ ಅಲ್ಲಿ ಇರುವಂತದ್ದು. ಇದು ಯಾವುದಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾನು ಆವಾಗ್ಲೇ ಹೇಳಿದ್ದೇನೆ, 12 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮುಖ್ಯವಾಗಿ ಇದು ಸೆಕ್ಸುವಲ್ ಡಿಸ್ಫಂಕ್ಷನ್ ಅನ್ನು ಕಾನ್ಸಂಟ್ರೇಟ್ ಮಾಡಿದಂತ ಒಂದು ಎಲಿಕ್ಸರ್ ಮಿಕ್ಸ್ ಮುಖ್ಯವಾಗಿ. ಅದರ ಜೊತೆಗೆ ನಮ್ಮ ಮೂತ್ರಪಿಂಡದ್ದು ಸಮಸ್ಯೆ ಇರ್ಬೋದು, ಮೂತ್ರಕೋಶದ್ದು ಇರ್ಬೋದು, ಮೂತ್ರನಾಳದ್ದು ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂತ ಪ್ರಯೋಜನಗಳಿರ್ತದೆ. ಪೇನ್ ಮತ್ತು ಜಾಯಿಂಟ್ ಮಸಲ್ಸ್ ನಾನು ಆವಾಗ್ಲೇ ಹೇಳಿದ್ದೇನೆ, ಈ ತರ ಬರುತ್ತೆ.
ವಿವಿಧ ಔಷಧೀಯ ಗುಣ ಇದರಲ್ಲಿ ಇದೆ. ಇದು ಅಮಿನೋ ಆಸಿಡ್ ಅನ್ನು ಕೂಡ ಹೊಂದಿದೆ. ನೈಟ್ರಿಕ್ ಆಸಿಡ್ ನಮ್ಮ ದೇಹಕ್ಕೆ ಬೇಕಾದಂತಹ ಟೆಸ್ಟೋಸ್ಟೆರಾನ್, ಆವಾಗಲೇ ನಾನು ಹೇಳಿದ್ದೇನೆ, ಇದು ನಮ್ಮ ದೇಹದಲ್ಲಿ ಅತಿ ಮುಖ್ಯವಾದಂಥದ್ದು, ಬೇಕಾದಂತ ಒಂದು ಹಾರ್ಮೋನು. ಇದನ್ನು ಕೂಡ BPH ಇರ್ಬೋದು, ಶುಗರ್, ಇಂಥ ನಮ್ಮ ಮೆಟಬಾಲಿಕ್ ಸಿಸ್ಟಮ್, ಚಯಾಪಚಯ ಕ್ರಿಯೆ, ಇದಕ್ಕೆ ಇದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮುಂದಿನ ರೆಡ್ ಪೀಚ್ ಸ್ಟೆಮ್ ಸೆಲ್ಸ್ ಅಂತ. ಈಗ ಹಣ್ಣುಗಳನ್ನು ನಾವು ತಿನ್ಲೇಬೇಕು. ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ಔಷಧೀಯ ಗುಣ ಇರುವಂತ ಹಣ್ಣುಗಳಲ್ಲಿ ರೆಡ್ ಪೀಚ್, ಇದು ಏನ್ ಹೇಳ್ತೇವೆ, ಸ್ಟೆಮ್ ಸೆಲ್ಸ್. ಸ್ಟೆಮ್ ಸೆಲ್ಸ್ಗೆ ನಾವು ಕಾಂಡಕೋಶಗಳು, ಇದರಲ್ಲಿರುವಂತ ಔಷಧೀಯ ಗುಣ ನಮಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಆಂಟಿ ಆಕ್ಸಿಡೆಂಟ್. ಯಾವಾಗ್ಲೂ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೇವೆ. ಆಂಟಿ ಆಕ್ಸಿಡೆಂಟ್ ಹೇಳಿದ್ರೆ ನಾವೇನ್ ಹೇಳ್ತೇವೆ, ಫ್ರೀ ರಾಡಿಕಲ್ಸ್, ಸ್ವತಂತ್ರ ಕಣಗಳು ಎಲ್ಲಾ ಕಡೆ ಇರ್ತದೆ. ಗಾಳಿಯಲ್ಲಿ ಇರ್ತದೆ, ನಾವು ತಿನ್ನುವ ಆಹಾರದಲ್ಲಿ ಇರ್ತದೆ, ಪ್ರತಿಯೊಂದರಲ್ಲೂ ಕೊಳೆಯುವಿಕೆ, ಆಂಟಿ ಆಕ್ಸಿಡೇಷನ್ ಅನ್ನು, ಅದನ್ನು ನಾವು ಗಾಳಿಯಲ್ಲಿ ತಗೊಂಡಾಗ ಅಥವಾ ಆಹಾರದಲ್ಲಿ ತಗೊಂಡಾಗ ನಾವು ಬೇಗ ಆಕ್ಸಿಡೈಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಈ ಫ್ರೀ ರಾಡಿಕಲ್ ಇಂದ ನಮಗೆ ಬೇಗ ರೋಗಗಳು ಬರ್ತದೆ. ರೋಗಗಳು ಬೇಗ ಬಂದ್ರೆ ಮನುಷ್ಯ ಬೇಗ ಸಾಯ್ತಾನೆ. ಇದನ್ನು ವಿರೋಧಿಸುವಂತಹ ಗುಣವೇ ಆಂಟಿ ಆಕ್ಸಿಡೆಂಟ್. ಇದು ಸೆಲ್ಯುಲರ್ ರಿಜುವನೇಷನ್. ಸೆಲ್ಯುಲರ್ ರಿಜುವನೇಷನ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ 135 ಕೋಟಿ ಸೆಲ್ಸ್ ಅನ್ನು ರಿಜುವನೇಟ್ ಮಾಡುವಂತ ಕೆಲಸವನ್ನು ಮಾಡುತ್ತೆ. ನಮ್ಮ ಸೆಲ್ ಇಂದ ಟಿಶ್ಯೂಸ್ ಆಗುತ್ತೆ, ಈ ಟಿಶ್ಯೂಸ್ ಅನ್ನು ರಿಪೇರ್ ಮಾಡುವಂತ ಕೆಲಸ ಇದು ಮಾಡುತ್ತೆ. ಹಾಗೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಚರ್ಮದ ಆರೋಗ್ಯ, ಮನುಷ್ಯನ ದೇಹದ ದೊಡ್ಡ ಆರ್ಗನ್ ಯಾವ್ದಂತ ಹೇಳಿದ್ರೆ ಸ್ಕಿನ್ ಇಸ್ ದ ಲಾರ್ಜೆಸ್ಟ್ ಆರ್ಗನ್. ಇದಕ್ಕೆ ಯಾವಾಗ ನಮ್ಗೆ ಏಜಿಂಗ್ ಪ್ರೊಸೆಸ್ ಗೊತ್ತಾಗುತ್ತೆ, ಹೊರಗಡೆ ಏಜ್ ಆದಾಗ ಅಥವಾ ಅನಾರೋಗ್ಯ ಆದಾಗ ನಮ್ಮ ಚರ್ಮದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇಟ್ ಇಸ್ ಅ ಮಿರರ್ ನಮ್ಮ ದೇಹದ್ದು. ಇದಕ್ಕೆ ಸುಕ್ಕು ಹಿಡಿಯುವಂಥದ್ದು ಅಥವಾ ನಮ್ಮ ದೇಹದಲ್ಲಿ ಕಂಡು ಬರ್ತದೆ. ಇಂಥದ್ರ ವಿರುದ್ಧವಾಗಿ ಇದು ಹೋರಾಡ್ತದೆ ಮತ್ತು ನಮ್ಮನ್ನು ಯಾವಾಗ್ಲೂ ಯೂತ್ಫುಲ್ನೆಸ್, ಯುವಕರಾಗಿ ಇರ್ಬೇಕು. ನನ್ಗೆ ಹೆಂಗಾಗಿ ಕಾಣಿಸ್ಬೇಕಂತ ಹೇಳಿದ್ರೆ ರೆಡ್ ಪೀಚ್ ಸ್ಟೆಮ್ಸ್, ರೆಡ್ ಪೀಚ್ ಅನ್ನು ತಿನ್ಬೇಕು. ರೆಡ್ ಪೀಚ್ ಬೇಕಾಗಿಲ್ಲ, ಅದರಲ್ಲಿರುವಂತಹ ಸ್ಟೆಮ್ ಸೆಲ್ ತಕೊಂಡು ನಾವು ಎಲಿಕ್ಸರ್ ಮಿಕ್ಸ್ ಅನ್ನು ತಿಂದ್ರೆ ಆ ಗುಣ ಇದರಲ್ಲಿ ಇದೆ ಅಂತ ಹೇಳಲಿಕ್ಕೆ. ಮತ್ತೆ ನಮ್ಮ ದೇಹದಲ್ಲಿ ಆಗುವಂತಹ ವೂಂಡ್ ಹೀಲಿಂಗ್, ಇದಕ್ಕೆಲ್ಲ ಬೆನಿಫಿಟ್ ಆಗುತ್ತೆ. ಸರ್, ಇನ್ನೊಂದು ಅದ್ಭುತವಾದಂತ ಔಷಧೀಯ ಗುಣ ಇರುವಂತದ್ದು ಗ್ರೀನ್ ಆಪಲ್ ಸ್ಟೆಮ್ ಸೆಲ್ಸ್. ಗ್ರೀನ್ ಆಪಲ್ ನ ಹಸಿರು ಸೇಬಿನ ಕಾಂಡಕೋಶಗಳು ಇದರಲ್ಲಿದೆ. ನಾವು ಯಾವತ್ತೂ ಹೇಳ್ತಾ ಇರ್ತೇವೆ, ಕೇಳಿದ್ದೇವೆ, ಕಲ್ತಿದ್ದೇವೆ, ಒಂದು ಆಪಲ್ ತಿಂದ್ರೆ ನಾವು ಡಾಕ್ಟರ್ನ ದೂರ ಇಡ್ಬೋದು ಅಂತ ಹೇಳಿ. ಅಷ್ಟೊಂದು ಆರೋಗ್ಯಕರವಾದಂತ ಒಂದು ಹಣ್ಣು ಅಂತ ಹೇಳಿದ್ರೆ ಆಪಲ್. ಅದರಲ್ಲಿಯೂ ಗ್ರೀನ್ ಆಪಲ್ ಅಂತ ಹೇಳುವುದು ಇದು ಬೇಗನೆ ಆಕ್ಸಿಡೈಸ್ ಆಗುದಿಲ್ಲ, ಕೊಳೆಯುವುದಿಲ್ಲ. ಬೇರೆ ಆಪಲ್ಸ್ ಗಳಾದ್ರೆ, ಈಗ ನಮ್ಗೆ ಫಾರಿನ್ ಇಂದ ಬರುವ ಯಾವುದೇ ಹಣ್ಣುಗಳು ಕೂಡ ವ್ಯಾಕ್ಸಿನೇಷನ್ ಆಗಿರುತ್ತೆ, ಹಾಳಾಗುದಿಲ್ಲ, ಫ್ರಿಡ್ಜ್ ಅಲ್ಲಿ ಇಟ್ರೆ 2-3 ತಿಂಗಳು ಬರುತ್ತೆ. ಅದು ಬೇರೆ, ಅದು ಪ್ರೊಸೆಸ್ ಮಾಡಿದಂತದ್ದು. ನಾವು ಯಾವ್ದೊಂದು ಕಾಗೆ ಮಾವಿನ ಹಣ್ಣನ್ನು ತೂತು ಮಾಡಿದ್ರೆ ಅದು ಆವಾಗ್ಲೇ ಕೊಳೆಯುತ್ತೆ, ಹುಳ ಆಗ್ತದೆ. ಬಟ್ ಇದೆಲ್ಲ ಆಗುದಿಲ್ಲ, ಅಂತದನ್ನು ತಿನ್ನುವ ಪರಿಸ್ಥಿತಿ ಇದೆ ನಮ್ಗೆ. ಆದ್ರೆ ಈ ಗ್ರೀನ್ ಆಪಲ್ ಅನ್ನು ನ್ಯಾಚುರಲಿ ಅದು 6 ತಿಂಗಳ ತನಕ ಹಾಳಾಗುದಿಲ್ಲ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅದರ್ ಫ್ರೂಟ್ ಅಂಡ್ ಗ್ರೀನ್ ಆಪಲ್. ಈ ಆಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಟ್ ಫ್ರಮ್ ಫ್ರೀ ರಾಡಿಕಲ್ಸ್, ನಮ್ಮನ್ನು ಫ್ರೀ ರಾಡಿಕಲ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಇನ್ಫ್ಲಮೇಷನ್ ಅನ್ನು ಕಮ್ಮಿ ಮಾಡುತ್ತೆ. ವೂಂಡ್ ಹೀಲಿಂಗ್ಸ್ ಇರ್ಬೋದು, ರಿಪೇರ್ಸ್ ಇರ್ಬೋದು. ಮುಖ್ಯವಾಗಿ ನವ ಯೌವನ ನಾವು ಪಡೆಯುವಾಗಿ ಮಾಡುತ್ತದೆ. ಕೊಲೋಜನ್ ಉತ್ಪತ್ತಿ ಆಗುತ್ತೆ. ಕೊಲೋಜನ್ ಸ್ಕಿನ್ ಹೈಡ್ರೇಷನ್ ಮಾಡುತ್ತೆ. ಹೇಗೆ ನೀರು ನಮ್ಮ ಬಾಡಿಯ ಹೈಡ್ರೇಟ್ ಮಾಡುತ್ತೆ, ಗ್ರೀನ್ ಆಪಲ್ ನಮ್ಮ ಸ್ಕಿನ್ ಅನ್ನು ಹೈಡ್ರೇಟ್ ಮಾಡುತ್ತೆ. ಚರ್ಮದ ಸುಕ್ಕು ಅಥವಾ ಏಜಿಂಗ್ ಸ್ಲೋ ಡೌನ್ ಮಾಡುತ್ತೆ. ಏಜ್ ಅನ್ನು ನಿಲ್ಲಿಸ್ಲಿಕ್ಕೂ ಪೀಚ್ ಮತ್ತು ಗ್ರೀನ್ ಆಪಲ್ ಅಲ್ಲಿ ಇರುವಂತಹ ಬಂದು ಅಂತ ಹೇಳಿದ್ರೆ, ಇದು ಸಾಮಾನ್ಯವಾಗಿ ಈ ಸ್ಥಳಗಳಲ್ಲಿ ಜಾಪನೀಸ್ 100 ವರ್ಷ ಮೇಲೆ 90-95 ವರ್ಷ ಅವ್ರದ್ದು ಆನ್ ಆನ್ ಅವರೇಜ್ ಲಾಂಗಿವಿಟಿ ಇದೆ, ಲೈಫ್ ಇದು. 100 ವರ್ಷ ಬದುಕುವಂತ ಊರು ಕೂಡ ಜಪಾನ್ ಅಲ್ಲಿ ಇದೆ. ಸೊ ಹೆಲ್ತ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುವಂತಹ ದೇಶ. ಅಂತದ್ರಲ್ಲಿ ಮಂಗೋಲಿಯನ್ಸ್, ಕೊರಿಯಾ, ಜಪಾನ್, ಇವರು ಸಾಂಪ್ರದಾಯಿಕ ಔಷಧೀಯ ಸಸ್ಯ ಇದನ್ನು ಉಪಯೋಗಿಸ್ತಾ ಇದ್ರು. ಮುಖ್ಯವಾಗಿ ಅವರ ಇದನ್ನು ಕಿಡ್ನಿಯ ಟಾನಿಕ್ ಅಂತ ಕರೀತಾರೆ. ಕಿಡ್ನಿ ಟಾನಿಕ್. ಮತ್ತೆ ನಮ್ಗೆ
ಆಫ್ರೋಡಾಸಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೇವೆ. ಇದಕ್ಕೆ ಏನು ಸೆಕ್ಸುವಲ್ ಇಂಪ್ರೂವ್ಮೆಂಟ್ ಮಾಡುವಂತದ್ದು. ಮತ್ತೆ ಏಜ್ ಆಗ್ತಾ ಹೋದಾಗೆ ನಮ್ಮ ಬೋನ್ ವೀಕ್ ಆಗುತ್ತೆ. ಬೋನ್ ಯಾಕೆ ವೀಕ್ ಆಗುತ್ತೆ ಅಂತ ಹೇಳಿದ್ರೆ, ಬೋನ್ ನಲ್ಲಿರುವಂತಹ ಕ್ಯಾಲ್ಸಿಯಂ ಅನ್ನು ನಮ್ಮ ದೇಹ ಯಾವಾಗ್ಲೂ ಅಡ್ಜಸ್ಟ್ ಮಾಡ್ತಾನೆ ಇರುತ್ತೆ. ನಮ್ಮ ಎಸ್ ಬಿ ಅಕೌಂಟ್ ಅಲ್ಲಿ ದುಡ್ಡು ಖಾಲಿ ಆದ್ರೆ ಹೇಗೆ ನಾವು ಫಿಕ್ಸೆಡ್ ಅಕೌಂಟ್ ತೆಗಿತೇವೋ, ಅದೇ ರೀತಿ ನಮ್ಮ ಬೋನ್ ಅಲ್ಲಿರುವಂತಹ ಕ್ಯಾಲ್ಸಿಯಂ ಅನ್ನು ರಂಧ್ರ ಮಾಡಿ ತಗೊಳುತ್ತೆ. ಅದಕ್ಕೆ ಮೂಳೆ ರಂಧ್ರ, ಆಸ್ಟಿಯೋಪೊರಿಸ್ ಅಂತ ಏನ್ ಕರಿತೇವೆ, ಅದರ ಹೆಲ್ತ್ ಅನ್ನು ಕಾಪಾಡುವುದಕ್ಕೆ ಅವರು ನಮ್ಮ ಚೈನೀಸ್, ಜಾಪನೀಸ್, ಕೊರಿಯನ್ಸ್ ಇದನ್ನು ತಿಂತಾರೆ. ಹಾಗಾಗಿ ಈ ಜಗತ್ತಿನ ಎಲ್ಲ ಮೂಲೆಗಳಲ್ಲಿರುವಂತ ಅಮೆಜಾನ್ ಫಾರೆಸ್ಟ್, ಬ್ರೆಜಿಲ್ ಇರ್ಬೋದು, ಅದ್ಭುತವಾದಂತ ಜಗತ್ತಿನಾದ್ಯಂತ ಸಿಗುವಂತ ಈ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನು ನಾವು 12 ಇಂಗ್ರೀಡಿಯೆಂಟ್ಸ್ ಅನ್ನು ಎಲಿಕ್ಸರ್ ಮಿಕ್ಸ್ ಅಲ್ಲಿ ಹಾಕಿದ್ದೇವೆ ಅಂತ ಹೇಳುವುದು ನಮಗೊಂದು ದೊಡ್ಡ ಹೆಮ್ಮೆಯ ವಿಚಾರ. ಹಾಗೆ ಗಂಡಸರಲ್ಲಿ ಎನ್ಹಾನ್ಸ್ಡ್ ಲಿಬಿಡೋ ಮತ್ತೆ ಬ್ಲಡ್ ಫ್ಲೋಸ್ ಇರ್ಬೋದು. ನಮ್ಗೆ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಸರಿ ಇದ್ರೆ ಎಲ್ಲ ಸರಿ ಇರುತ್ತೆ. ಇದರಲ್ಲಿ ನೈಟ್ರಿಕ್ ಆಕ್ಸೈಡ್ ಇದೆ. ಹಾಗಾಗಿ ನಮ್ಮ BP ಇದ್ದವರು ಅವರಿಗೆಲ್ಲ ಇದು ವರ್ಕ್ ಆಗುತ್ತೆ. ಯಾಕೆ ಎಲಿಕ್ಸರ್ ಮಿಕ್ಸ್ ಅನ್ನು ತಿಂದಾಗ ಟೋಟಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳುದನ್ನು ಮತ್ತೆ ಡಾಕ್ಟರ್ ಹರೀಶ್ ಮತ್ತು ನಮ್ಮ ಇವರಿದ್ದಾರೆ, ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆದ್ರೆ ಈ ಔಷಧಗಳು ಇರುವುದ್ರಿಂದ ಆಮೇಲೆ ಇಷ್ಟೆಲ್ಲ ರಿಸಲ್ಟ್ಗಳು ಬರ್ಲಿಕ್ಕೆ ಕಾರಣ ಯಾಕಪ್ಪ, ಅದು ಗುಣ ಆಗುತ್ತೆ, ಇದು ಆಗುತ್ತೆ, ಆ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳುವಾಗ ಅದ್ರಲ್ಲಿ ಏನಿದೆ ಅಂತ ಹೇಳೋದನ್ನು ತಿಳ್ಕೊಳ್ಳೋದು ಮುಖ್ಯ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಎನರ್ಜಿ ಲೆವೆಲ್ ಇರ್ಬೋದು, ನಮ್ಮ ಬೋನ್ ಹೆಲ್ತ್ ಇರ್ಬೋದು, ಇದನ್ನು ಇಂಪ್ರೂವ್ ಮಾಡುತ್ತೆ. ಈಗ 8ನೆಯ ಅದ್ಭುತ ಅಂತ ಹೇಳಿದ್ರೆ ಕಾರ್ಡಿಸೆಪ್ಸ್. ಕಾರ್ಡಿಸೆಪ್ಸ್ ಬಗ್ಗೆ ನಾವು ತುಂಬಾ ಜನರಿಗೆ ಗೊತ್ತಿದೆ. ಇದನ್ನು ಹಿಮಾಲಯನ್ ಗೋಲ್ಡ್ ಅಂತ ಕರೀತಾರೆ, ಹಿಮಾಲಯನ್ ವೈಗ್ರಾನು ಅಂತ ಕರೀತಾರೆ. ಇದು ನ್ಯಾಚುರಲ್ ಆಗಿ ಇರುವಂತದ್ದು. ಸೊ ಇದೊಂದು ಶಿಲೀಂಧ್ರಗಳಿಂದ ತಯಾರಾಗುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಚಿತ್ರದಲ್ಲಿ. ಇದನ್ನು ಮುಖ್ಯವಾಗಿ ಅಥ್ಲೆಟ್ಗಳು ತಿಂತಾರೆ. ಒಲಿಂಪಿಕ್ ಚಾಂಪಿಯನ್ಸ್ ಇದನ್ನು ತಿಂತಾರೆ. ಅದ್ರ ಬಗ್ಗೆ ನಾನು ಕಳೆದ ಸಲ ಕೂಡ ಹೇಳಿದ್ದೇನೆ. ಯಾಕೆ ಚೈನಾದವರು ಅಥವಾ ಜಪಾನ್ನವರು ತುಂಬಾ ಮೆಡಲ್ಸ್ ತಗೊಳ್ತಾರೆ, ಅವರಿಗೆ ಯಾಕೆ ಗೋಲ್ಡ್ ಸಿಲ್ವರ್ ಸಿಗುತ್ತೆ, ಅವ್ರಿಗೆ ಯಾಕೆ ಜಾಸ್ತಿ ಸಿಗುತ್ತೆ ಅಂತ ಅವರನ್ನು ಡ್ಯೂಪ್ ಚೆಕ್ ಮಾಡಿದಾಗ, ಇವ್ರು ಏನಾದ್ರು ಡ್ರಗ್ಸ್ ತಗೊಳ್ತಾರಾ ಅಂತ ಡ್ಯೂಪ್ ಚೆಕ್ ಮಾಡಿದಾಗ, ಇವ್ರು ಯಾವುದೇ ಡ್ಯೂಪ್ ಚೆಕ್ ಅಲ್ಲಿ ಇವ್ರು ಯಾವುದೇ ಡ್ರಗ್ ಅನ್ನು ತಗೊಂಡಿಲ್ಲ ಅಂತ ಪ್ರೂವ್ ಆಗುತ್ತೆ. ಅವಾಗ ಕೋಚ್ ಹತ್ರ ಅವ್ರು ರಿವೀಲ್ ಮಾಡ್ತಾರೆ ಇದಕ್ಕೆ ಏನು, ವಾಟ್ ಇಸ್ ದ ಸೀಕ್ರೆಟ್ ಅಂತ ಹೇಳಿದಾಗ ನಮ್ಮವರು ಕಾರ್ಡಿಸೆಪ್ಸ್ ತಿಂತಾ ಇದ್ದಾರೆ. ಇದು ನ್ಯಾಚುರಲ್ ಸ್ಟಿರಾಯ್ಡ್ ಅಂತ ಹೇಳೋದು ಗೊತ್ತಾಗುತ್ತೆ. ಹಾಗಾಗಿ ಇದಕ್ಕೆ ಲಕ್ಷಾಂತರ ರೂಪಾಯಿ, ನಿನ್ನೆ ಮೊನ್ನೆ ಯಾರೋ ಒಂದು ನನಗೆ ಆರ್ಟಿಕಲ್ ಕಳಿಸಿದ್ರು, ಎಷ್ಟು ಲಕ್ಷ ಇದೆ ಅಂತ ಆರ್ಟಿಕಲ್ ಕೂಡ ಬಂದಿತ್ತು. ಕುಮಾರಣ್ಣ ಏನೋ ಕಳಿಸಿರ್ಬೇಕು. ಸೊ ಇದು ಚಿನ್ನದ ಬೆಳೆ ಬಾಳುವಂತಹ ಒಂದು ಚಿನ್ನದ ಅಂಶ ಇರುವಂತಹ ವಸ್ತು, ಒಂದು ಕಾರ್ಡಿಸೆಪ್ಸ್ ಕೂಡ ನಮ್ಮ ಎಲಿಕ್ಸರ್ ಮಿಕ್ಸ್ ಅಲ್ಲಿ ಇದೆ ಅಂತ ಹೇಳುವುದು ನಮ್ಗೆ ತುಂಬಾ ಹೆಮ್ಮೆಯ ವಿಷಯ. ಇದು ನಮ್ಮ ದೇಹದಲ್ಲಿ ಅಥ್ಲೆಟಿಕ್ ಪರ್ಫಾರ್ಮ್ ಅಂತ ಹೇಳಿದ್ರೆ ಎನರ್ಜಿ ಇರಬೇಕು. ನಾವು ಎನರ್ಜಿ ಇಲ್ಲದವರು ಕೂಡ ಎನರ್ಜಿ ಪಡ್ಕೊಳ್ಳುವ ಹಾಗೆ ಇದನ್ನು ತಿಂದಾಗ ನಮ್ಮ ಬಾಡಿಯಲ್ಲಿ ಆ ಎನರ್ಜಿ ಬರುತ್ತೆ. ಕೊಲೆಸ್ಟ್ರಾಲ್ ಈಗೆಲ್ಲ ಎದುರಿಸ್ತಾ ಇರುವಂತದ್ದು, ಹೋಗಿ ಚೆಕ್ ಮಾಡಿದ್ರೆ ಟ್ರೈಗ್ಲಿಸರೈಡ್ 150 ಮೇಲೆ ಹೋದ್ರೆ ತೆಗೆದು ಸ್ಟಂಟ್ ಹಾಕಿ ಬಿಡ್ತಾರೆ. ಅಂತವರು ನಾವೆಲ್ಲ ಈಗ ಎಲ್ಲ LDLಗೆ ಹೆದರ್ತಾ ಇದ್ದೇವೆ, ಬೇರೆ ಬೇರೆ ಶುಗರ್ಗೂ ಹೆದರ್ತೇವೆ. ನಾವು ತಿನ್ನೋ ಆಹಾರದಲ್ಲಿ ನಮ್ಮ ಕೊಲೆಸ್ಟ್ರಾಲ್ 150 ಮೇಲೆ ಹೋಯ್ತು ಅಂತ ಹೇಳಿದ್ರೆ ಆಯ್ತು, ನಮಗೆ ಕಾಯ್ತಾ ಇರ್ತಾರೆ, ಯಾರು 150 ಮೇಲೆ ಹೋಗ್ತದೆ ಅಂತ ಕೇಳೋದಿಲ್ಲ, ಹಾಕಿ ಬಿಡ್ತಾರೆ. ಇಂಥದ್ರಲ್ಲಿ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವಂತ ಕೆಲಸ ಇದು ಮಾಡುತ್ತೆ. ಬೂಸ್ಟ್ ಎನರ್ಜಿ. ಉಸಿರಾಟದ ತೊಂದರೆ ಕೊರೋನಾದ ಟೈಮಲ್ಲಿ ನಾವು ತುಂಬಾ ನೋಡಿದ್ದೇವೆ, ತುಂಬಾ ಜನ ಎದುರಿಸಿದ್ದಾರೆ. ಆವಾಗ ಗಾಳಿ ಫ್ರೀಯಾಗಿ ಸಿಗುತ್ತೆ, ಆದ್ರೆ ಆವಾಗ ದುಡ್ಡು ಕೊಟ್ಟು ಗಾಳಿ ತಗೊಂಡವರು ತುಂಬಾ ಜನ ಇದ್ದಾರೆ. ಮೂತ್ರಪಿಂಡದ ಆರೋಗ್ಯ ನಿಮ್ಗೆ ಗೊತ್ತಿದೆ, 60-65 ವರ್ಷ ಆದಾಗ ಈಗ ಈ ಮೆಡಿಸಿನ್ ಅನ್ನು ತಿನ್ನೋದ್ರಿಂದ ಮೂತ್ರಪಿಂಡಕ್ಕೆ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಇದೊಂದು ದೊಡ್ಡ ಇಂಡಸ್ಟ್ರಿ. ಆ ಇಂಡಸ್ಟ್ರಿಗೆ ನಾವು ವೆಲ್ನೆಸ್, ಅದು ಇಲ್ನೆಸ್ಗೆ ಹೋದ ಮೇಲೆ, ಇಲ್ನೆಸ್ಗೆ ಹೋಗ್ಬೇಡಿ, ಇದನ್ನು ತಿಂದು ಆರೋಗ್ಯ ವೆಲ್ನೆಸ್ ಅಲ್ಲಿ ಇರಿ ಅಂತ ಹೇಳುವಂತ ಒಂದು ವೆಲ್ನೆಸ್ ಟಾಕ್ ಅಲ್ಲಿ ಇದನ್ನು ನಾನು ಆಡ್ ಮಾಡ್ತಾ ಇದ್ದೇನೆ. ನೇಪಾಳ, ಭೂತಾನ್ ನಲ್ಲಿ ಇದು ಸಾಮಾನ್ಯವಾಗಿ ಬರ್ತದೆ. ಸರ್ ಕಾರ್ಡಿಸೆಪ್ಸ್ ಬಗ್ಗೆ ಆಯ್ತು. ಇನ್ನು ಮುಂದೆ ಕ್ಷಮಿಸಿ, ಸ್ಟಿವಿಯಾ ನಮ್ಗೆ ಬೇಕೇ ಬೇಕು. ಯಾಕೆ ಹೇಳಿದ್ರೆ ನಾವು ಸಿಹಿಯನ್ನು ತಿನ್ಲೇಬೇಕು. ಇದು ದಕ್ಷಿಣ ಅಮೆರಿಕದ ನೈಸರ್ಗಿಕವಾಗಿ ಸಿಹಿಯನ್ನು ಅವ್ರು ತಿಂತಾರೆ. ನಾವೆಲ್ಲ ಸಕ್ಕರೆಯನ್ನು ತಿಂತೇವೆ. ಸಕ್ಕರೆ ಬಗ್ಗೆ ನಿಮ್ಗೆ ಗೊತ್ತಿದೆ, ಒಂದು 7 ಕೆಮಿಕಲ್ಗಳಿಂದ ಆಗ್ತದೆ. ಅದನ್ನು ನಾನ್ ವೆಜ್ ಅಂತ ಸಹ ಕರೀತಾರೆ. ಕ್ಷಮಿಸಿ, ಯಾರಾದ್ರೂ ನಾನ್ ವೆಜ್ ತಿನ್ನೋ ಭಟ್ರುಗಳಿದ್ರೆ ನಾವು
ಸಕ್ಕರೆ ನಾನ್ ವೆಜ್ ತಿಂತೇವೆ ಅಂತ ತಿಳ್ಕೊಳ್ಬೇಡಿ. ಹಾಗೆ ಅದರಲ್ಲಿ ಒಂದು 7 ತರದ ಕೆಮಿಕಲ್ ಹಾಕ್ತಾರೆ, ಬೋನ್ ಹಾಕ್ತಾರೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಸಕ್ಕರೆ ಕಾಯಿಲೆ, ಇಂಡಿಯಾ ಇಸ್ ದ ಡಯಾಬೆಟಿಕ್ ಹಬ್. ಹಬ್ಬಿನಲ್ಲಿ ಇರುವವರಿಗೆ ಮಧುಮೇಹವನ್ನು ಕಂಟ್ರೋಲ್ ಮಾಡುವಂತಹ, ನಮ್ದು ಇನ್ಸುಲಿನ್ ಸೆನ್ಸಿಟಿವ್ ಅನ್ನು ಕಂಟ್ರೋಲ್ ಮಾಡುವಂತಹ ಗುಣ ಇದರಲ್ಲಿದೆ. ಅದರ ಜೊತೆಗೆ BP, ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುವಂತಹ ಗುಣ ಈ ಸ್ಟಿವಿಯಾದಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮುಂದೆ ಪ್ಯಾಸಿಫ್ಲೋರಾ ಅಂತ. ಪ್ಯಾಸಿಫ್ಲೋರಾ ಅಂತ ಹೇಳಿದ್ರೆ ಇದು ನಮ್ಮ ಕಾಗ್ನೆಟಿವ್ ಡಿಸಾರ್ಡರ್ ಇರ್ಬೋದು, ನಮ್ಮ ಬ್ರೈನ್ ಫಂಕ್ಷನ್, ಬ್ರೌಸಿಂಗ್, ಇದನ್ನು ಶಾಂತಗೊಳಿಸುವಂತಹದ್ದು. ಮತ್ತೆ ಸರಿಯಾಗಿ ಇನ್ಸೋಮ್ನಿಯಾ, ನಿದ್ದೆ ಬಾರದೇ ಇರುವಂತವರು ನಿದ್ದೆ ಮಾತ್ರೆ ತಗೋತಾರೆ. ನೋಡಿ ಎಷ್ಟೆಲ್ಲ ಮೆಡಿಸಿನ್ ಬಗ್ಗೆ ನೋಟ್ ಮಾಡ್ಕೊಳ್ಳಿ. ಈ ಎಲ್ಲ ಮೆಡಿಸಿನ್ ಮೇಲೆ ಯಾಕೆ ಕೆಲಸ ಮಾಡುತ್ತೆ ಅಂತ ಹೇಳೋದು ಆಮೇಲೆ ಗೊತ್ತಾಗುತ್ತೆ. ನಿದ್ರೆಯ ಸಮಸ್ಯೆ ಇರ್ಬೋದು, ಇನ್ಸೋಮ್ನಿಯಾ, ಅಥವಾ ಕೋಪ ಬರುವುದು. ಕೋಪ ಎಲ್ರಿಗೂ ಬರುತ್ತೆ, ಚಿಕ್ಕ ಚಿಕ್ಕ ವಿಚಾರಕ್ಕೆ ಕೋಪ ಬರುತ್ತೆ, ಕಂಟ್ರೋಲ್ ಇರಲ್ಲ. ಇಂಥದ್ದನ್ನು ಕಮ್ಮಿ ಮಾಡೋದಕ್ಕಂತ ಈ ಇಂಗ್ರೀಡಿಯಂಟ್ ಅನ್ನು ಇದರಲ್ಲಿ ಆಡ್ ಮಾಡಿದ್ದಾರೆ. ಪೇನ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಕಾಗ್ನೇಟಿವ್ ಫಂಕ್ಷನ್ಸ್ ಇರ್ಬೋದು, ಇದಕ್ಕೆ ಬೆನಿಫಿಟ್ ಸಿಗುತ್ತೆ. ಸೊ ನಾನು ಆಲ್ರೆಡಿ 10 ಇಂಗ್ರೀಡಿಯೆಂಟ್ಸ್ ಬಗ್ಗೆ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೇನೆ. 11ನೆಯದ್ದು ಬಂದು ಜುಬಿಟಿ ಕಾಬಾ ಅಂತ ನಮ್ಗೆ ಕಾಣಿಸ್ತಾ ಇದೆ. ಇದೊಂದು ನಮ್ದು ಗ್ರೇಪ್ಸ್ ತರ, ಹಣ್ಣಿನ ತರ ಬರುತ್ತೆ. ಇದೊಂದು ಬ್ರೆಜಿಲ್ನ ಮರ. ಬ್ರೆಜಿಲ್ ಅಂತ ಹೇಳಿದ್ರೆ ಔಷಧೀಯ, ಇದರಲ್ಲಿ ತುಂಬಾ ಔಷಧೀಯ ಇಂಗ್ರೀಡಿಯಂಟ್ ಅನ್ನು ಕೊಟ್ಟಂತ ಒಂದು ದೇಶ ಇದು. ಬ್ರೆಜಿಲ್ನ ಮರದ ಕೊಂಬೆ ಮತ್ತು ಕಾಂಡದಲ್ಲಿ ಬೆಳೆಯುವಂತ ಒಂದು ಹಣ್ಣು. ಇದು ನೇರಳೆ ಆಗಿರ್ತದೆ, ತುಂಬಾ ಸಿಹಿ ಆಗಿರ್ತದೆ. ಇದರಲ್ಲಿ ವೈಟಮಿನ್ ಸಿ ನಮಗೆ ಧಾರಾಳವಾಗಿ ಸಿಗುತ್ತೆ. ಹಾಗಾಗಿ BP, ಕೊಲೆಸ್ಟ್ರಾಲ್, ಆಂಟಿ ಕ್ಯಾನ್ಸರ್ ಇದು ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತೇನೆ. ಹಾಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಬ್ಲಿಗ್ಹಿಯಾ ಅಂತ ಹೇಳುವಂತದ್ದು. ಇದು ಸಾಮಾನ್ಯವಾಗಿ ಒಂದು ಉಷ್ಣ ವಲಯದಲ್ಲಿ, ನಮ್ದು ಪಶ್ಚಿಮ ಆಫ್ರಿಕಾದಲ್ಲಿ ಇದು ಸಿಗುವಂತ ಒಂದು ಹಣ್ಣು. ಸೊ ವಿಶಿಷ್ಟವಾದ ಪೌಷ್ಟಿಕಾಂಶ ಇದರಲ್ಲಿದೆ. ಸೊ ಇದರಲ್ಲಿ ಔಷಧೀಯ ಗುಣಗಳು ಇದೆ. ಸಾಂಪ್ರದಾಯಿಕವಾಗಿ ಜನ ಇದನ್ನು ನಮ್ಗೆ ಏನ್ ಹೇಳ್ತೇವೆ, ರಕ್ತಹೀನತೆ, ಈಗ ಸಾಮಾನ್ಯವಾಗಿ ರಕ್ತಹೀನತೆ, ಇದನ್ನು ಪರಿಹರಿಸಲಿಕ್ಕೆ ಜನಪದ ಔಷಧದಲ್ಲಿ ಅಲ್ಲಿಯ ಜನ ಬಳಸ್ತಾ ಇದ್ರು. ಸೊ ಇದಿಷ್ಟು ಔಷಧೀಯ ಗುಣ ಇರುವಂತಹ 12 ಅಮೃತ ಸಮಾನವಾದಂತಹ ಒಂದು ಗುಣ ಇರುವಂತಹ 12 ಇಂಗ್ರೀಡಿಯೆಂಟ್ಸ್ ಅನ್ನು ನ್ಯಾನೋ ಟೆಕ್ನಾಲಜಿಯಲ್ಲಿ ಪ್ರಿಪರೇಷನ್ ಮಾಡಿ ಇವತ್ತು ಕೊಡ್ತಾ ಇದ್ದೇವೆ ಅಂತ ಹೇಳುತ್ತಾ, ನನ್ನ ಈ ಸೆಷನ್ ಅನ್ನು ಕೇಳಿದ ತಮಗೆ ಧನ್ಯವಾದವನ್ನು ಹೇಳುತ್ತಾ ಇದನ್ನು ನಾನು ಇಲ್ಲಿಗೆ ನನ್ನ ಪ್ರೆಸೆಂಟೇಷನ್ ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಧನ್ಯವಾದ ಗಂಗಾಧರ್ ಸರ್. 12 ಇಂಗ್ರೀಡಿಯೆಂಟ್ಸಿನ ಬಗ್ಗೆ ತುಂಬಾ ಚೆನ್ನಾಗಿ ನೀವು ವಿವರಣೆಯನ್ನು ಕೊಟ್ಟಿದ್ದೀರಿ. ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.